ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘ ಆತ್ರೇಯ. ಮಿಸ್ಟರ್ ಡಿ ಪಿಕ್ಚರ್ಸ್ನ ಈ ವಿಡಿಯೋಗೆ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಮೂವಿ ಕಾಡು ಮಳೆ, ಅದರ ಟೀಮ್ ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಪ್ರೊಡ್ಯೂಸರ್ ರಾಜಪ್ಪ ಸರ್ ಇದ್ದಾರೆ. ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ನಮ್ಮ ರೈಟರ್ ಮೊದಲನೇ ಒಂದು ಓಂಕಾರ ಹಾಕುವಂಥವ್ರು ಸಿನಿಮಾಗೆ ಕಾರ್ತಿಕ್ ಸರ್ ಇದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮೆಲ್ರಿಗೂ ಅವರು ಫಸ್ಟ್ ಆಡಿಯನ್ಸ್ ಆಗಿ ನೋಡಿದ ವಿಜುವಲ್ಸ್ ನಮ್ಮೆಲ್ರಿಗೂ ಕಣ್ಣಿಗೆ ಹಬ್ಬ ಕೊಡುವಂಥ ರಾಜು ಸರ್ ಇದ್ದಾರೆ, DOP ಸರ್. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. 3 ಜನ ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಚೆನ್ನಾಗಿಲ್ಲ ಆ್ಯಕ್ಚುಲಿ. ಸೊ ಹೇಗೆ ಅನಿಸ್ತಾ ಇದೆ ಈಗ ಸದ್ಯಕ್ಕೆ ಮೂಮೆಂಟಿಗೆ? 31st ಸಿನಿಮಾ ರಿಲೀಸ್ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಪ್ರೊಡ್ಯೂಸರ್ಗೆ ಟೆನ್ಷನ್ ಇಲ್ಲ ಅಂದರೆ ಅದೇ ದೊಡ್ಡ ಖುಷಿ ಇಡೀ ಟೀಮ್ ಅವ್ರಿಗೆ. ತುಂಬ ಚೆನ್ನಾಗಿದೆ. ಈಗ ರೆಸ್ಪಾನ್ಸ್ ಚೆನ್ನಾಗಿದೆ ನಮಗೆ. ಈಗ KR ಜೊತೆ ತೊಗೊಂಡಿದ್ದ ಕೈಗೆ ತುಂಬ ಖುಷಿ ಆಗ್ತಿದೆ. ನೋಡೋಣ, ದೇವರಿದ್ದಾನೆ, ಬರ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ. ಓಕೆ ಸರ್, ಬರ್ತಿದ್ದೀವಿ, ರಿಸಲ್ಟಿಗೆ ಕಾಯ್ತಾ ಇದ್ದೀವಿ. ಜನ ರಿಸಲ್ಟ್ ಕೊಡೋದು ವೇಟಿಂಗು. ಆಬ್ವಿಯಸ್ಲಿ ಅವಾಗ ಹೆಂಗೆ ಟೆನ್ಷನ್ ಇರುತ್ತೆ, ಬರ್ದಿರೋದು ನಮ್ಗೆ ಗೊತ್ತಿರುತ್ತೆ ನಾವು ಏನು ಬರ್ದಿದ್ದೀವಿ ಅಂತ, ಆದರೂ ನಮ್ಗೊಂದು ಟೆನ್ಷನ್ ಇರುತ್ತಲ್ವ, ಅದೇ ಥರ ಇದೆ. ರೈಟರು ರೈಟಿಂಗ್ ಸ್ಟೈಲಲ್ಲೇ ಆನ್ಸರ್ ಕೊಟ್ಬಿಟ್ರು, ಹಂಗೆ ಪರೀಕ್ಷೆ ಬರ್ದಿದ್ದೀವಿ ಅದೇ ಸತ್ಯ ಅಂತ. ರಾಜು ಸರ್, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಇವಾಗ? ನಾನು ಫಸ್ಟ್ ಸಿನಿಮಾ ಆದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ. ಎಕ್ಸೈಟ್ಮೆಂಟ್. ಓಕೆ, ಸೂಪರ್. ಸೊ ಇದು ಫಸ್ಟ್ ಸಿನಿಮಾ ಅಂತ ಹೇಳಿದ್ರಿ. ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ ಸರ್? ಈ ಸಿನಿಮಾಗೂ ಮುಂಚೆ? ಈ ಸಿನಿಮಾಗೆ ಮೊದಲು ನಾನು ಫಸ್ಟ್ ಲೈಟ್ ಮ್ಯಾನಿಂದ ಶುರು ಮಾಡಿದ್ದು. ಓಕೆ. ಆಮೇಲೆ ಕ್ಯಾಮ್ರಾ ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿ, ಆಮೇಲೆ ಕ್ಯಾಮ್ರಾಮನ್ ಆಗಿ ಮಾಡಿದ್ದೆ. ಈಗ ಸೀರಿಯಲ್ ಮಾಡ್ತಿದ್ದೆ, ಡಾಕ್ಯುಮೆಂಟ್ರಿ, ಆ್ಯಡ್ಸ್ ಎಲ್ಲ ಮಾಡ್ತಿದ್ದೆ. ಸೊ ಫುಲ್ ಟೈಮ್ DOP ಆಗಿ, ಫುಲ್ ಫ್ಲೆಡ್ಜ್ DOP ಆಗಿ ಫಸ್ಟ್. ಸೂಪರ್, ಖುಷಿ ಆಯಿತು ನೀವು ಹೇಳಿ ಕೇಳಿ. ಆ್ಯಂಡ್ ಫಸ್ಟ್ ಟೈಮ್ ಅಂತ ಹೇಳ್ತಿದ್ದೀರಾ, ಬಟ್ ವಿಜುವಲ್ಸ್ ಎಲ್ಲ ಯಾರೋ ಫಸ್ಟ್ ಟೈಮರ್ ಮಾಡಿರೋ ಥರ ಕಾಣಿಸ್ತಾನೆ ಇಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಅದು ವಿಜುವಲ್ಸ್ ನೋಡಿನೇ ನಂಗೆ ಅನಿಸ್ತು ಒಂದು ಸಾಂಗ್ ಇದ್ದರೆ ಚೆನ್ನಾಗಿರ್ತೈತೇನೋ ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಬಂತು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಸರ್ ವರ್ಕ್. ಅಂದರೆ ಆ ಕಾಡೇ ಆ ರೀತಿ ಇದೆ, ಸುಂದರವಾಗಿದೆ. ನಾವು ಇನ್ನೇನು ಬ್ಯೂಟಿಯಾಗಿ ತೋರ್ಸೋಕ್ಕಾಗಲ್ಲ, ಅದು ಬ್ಯೂಟಿ ಆಗಿದೆ. ಅದಕ್ಕೆ ಹಾಗೆ ಎಲ್ಲ ಕಾಡಿಗೆ ಕ್ರೆಡಿಟ್ಸ್ ಕೊಟ್ಬಿಟ್ರು. ಪರವಾಗಿಲ್ಲ, ನಿಮ್ಮ ವರ್ಕ್ ಬಗ್ಗೆ ಜನ ಮಾತಾಡ್ತಾರೆ ಈ ಸಿನಿಮಾ ರಿಲೀಸ್ ಆದಮೇಲೆ. ಕಾರ್ತಿಕ್ ಸರ್, ಈಗ ನೀವು ಸಿನಿಮಾ ರೈಟರ್ ಆಗಿ ಫಸ್ಟ್ ಪ್ರಾಜೆಕ್ಟಾ ಅಥವಾ ಹೇಗೆ? ರೈಟರ್ ಆಗಿ ಇದು ಫಸ್ಟ್ ಪ್ರಾಜೆಕ್ಟೇನೆ. ಬಟ್ ತೆರೆ ಕಾಣ್ತಾ ಇರೋದು ಎರಡನೇದಾಗಿ. ಮೊದಲು ಹೆಜ್ಜಾರು ಡೈಲಾಗ್ ಇದೆ, ಅದು ಮೊದಲೇ ರಿಲೀಸ್ ಆಗಿದೆ. ಸೊ ಇದು ಮೊದಲು ಬರ್ದಿದ್ದು ಅದು. ಓಕೆ. ಸೊ ಆಲ್ಮೋಸ್ಟ್ ಎರಡು ಸ್ವಲ್ಪ ಸಿಮಿಲಾರಿಟೀಸ್ ಅಂತ ಅನ್ಸುತ್ತಲ್ಲ, ಸಿಮಿಲಾರಿಟೀಸ್ ಜಾನರ್ ವೈಸ್. ಅಂದ್ರೆ ಸೈಫೈ ಅನ್ನೋ ತರ ಹೇಳೋದಾದ್ರೆ, ಅಥವಾ ಅದರಲ್ಲಿ 2 ಕಾಲಘಟ್ಟದ್ದು ವಿಚಾರ ಇತ್ತು. ಇದರಲ್ಲಿ ಏನು ಬೇರೆ ಇದೆ. ಈಗ ನಾವು ಟೈಮ್ ಟ್ರಾವೆಲ್ ಅಂತೀವಿ, ಟೈಮ್ ಲೂಪ್ ಅಂತೀವಿ, ಅದು ಯಾವುದು ಇಲ್ಲ ಇದರಲ್ಲಿ. ನೋ ಟೈಮ್ ಅನ್ನೋ ಥರ ಒಂದಿದೆ, ಇದಿದೆ. ಆಧ್ಯಾತ್ಮದ ಕನೆಕ್ಷನ್ ಜಾಸ್ತಿ ಇದೆ. ಓಕೆ. ಸೊ ಆ ಹೋಲಿಕೆ ಇಲ್ಲ, ಬೇರೆನೇ ಎರಡು. ಬಟ್ ಇವಾಗ ನಿಮಗೆ ಟೈಮ್ ಟ್ರಾವೆಲಿಂಗ್ ಅಥವಾ ಇದೇ ಥರ ಟೈಮ್ ವಿಷಯಗಳಿಟ್ಕೊಂಡು ಮಾಡುವಂಥ ಸೈಫೈ ಜಾನರಲ್ಲಿ ಇದು ಎಸ್ಪೆಷಲಿ ತುಂಬಾ ಅಂದರೆ ಒಂಥರ ಲೂಪ್ ಅಂತ ತಗೋಬಹುದು. ಆ ಥರ ನೋ ಟೈಮ್ ಅಂತ ಹೇಳ್ತೀರ, ಅಂದರೆ ರಿಪೀಟ್ ಆಗ್ತಾನೇ ಇರುತ್ತೆ ಅನ್ನೋ ಥರ ಇದೆ. ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಇದನ್ನು ಕ್ರಿಯೇಟ್ ಮಾಡೋದಕ್ಕೆ? ಖಂಡಿತ. ಅಂದರೆ ಆ ಥರದ್ದೊಂದು ವಿಚಾರವನ್ನು ನಾವು ಸರಿಯಾದ ರೀತಿಯಲ್ಲಿ ಜನಕ್ಕೆ ತಲುಪಿಸೋದು ಕಷ್ಟನೇ. ಎಕ್ಸಾಕ್ಟ್ಲಿ. ಯಾಕೆಂದರೆ ನಾವೊಂದು ಅಂದ್ಕೊಂಡಿರ್ತೀವಿ ಇದು ಅರ್ಥ ಆಗುತ್ತೆ, ಅಥವಾ ಇದು ನಾನು ಹೇಳ್ತಾ ಇರೋದು ಅವ್ರಿಗೆ ತಲುಪುತ್ತೆ. ಹೌದು. ಸೊ ಆ ಕ್ಷಣದಲ್ಲಿ ನೋಡುವಾಗ ಗೊತ್ತಿಲ್ಲ. ಯಾಕೆಂದರೆ ನಾವು ಸಿನಿಮಾ ಥಿಯೇಟ್ರಲ್ಲಿ ಪ್ರತಿಯೊಬ್ಬನೂ ಒಂದೊಂದು ಜಗತ್ತು, ಅವ್ರದ್ದೇ ಜಗತ್ತಿರುತ್ತೆ. ಅಷ್ಟು ಜಗತ್ತನ್ನು ಆ ಸಿನಿಮಾ ಥಿಯೇಟ್ರ್ ಒಳಗಡೆ ತೋರಿಸಿರ್ತೀವಿ. ಸೊ ಆ ಎಲ್ಲ ಜಗತ್ತಿಗೂ ನಾವು ತಲುಪಿಸೋದಿದೆಯಲ್ಲ, ಅದು ನಿಜವಾಗೂ ಒಂದು ಕಷ್ಟದ ಕೆಲಸನೇ. ಬಟ್ ಇಷ್ಟಪಟ್ಟು ಮಾಡಿದಾಗ ಅದು ಖುಷಿ ಆಗುತ್ತೆ. ಓಕೆ, ನಾನು ಮತ್ತೆ ಬರ್ತೀನಿ ನಿಮ್ಮ ಹತ್ರ. ರಾಜಪ್ಪ ಸರ್, ನಿಮಗೆ ಈ ಸಿನಿಮಾನ ಬಂದು ಡೈರೆಕ್ಟ್ರು ಅಪ್ರೋಚ್ ಮಾಡಿದಾಗ ಫಸ್ಟು ಒನ್ಲೈನ್ ಸ್ಟೋರಿ ಹೇಳಿದಾಗ ಹೇಗನ್ನಿಸ್ತು ನಿಮ್ಗೆ? ತುಂಬ ಎಕ್ಸೈಟ್ಮೆಂಟ್ ಆಗಿತ್ತು ನನಗೆ. ಎಕ್ಸೈಟ್ಮೆಂಟ್ ಆಯಿತು. ಓಕೆ. ಅದು ಕತೆ ಹೇಳಿ ಸಿಂಗಲಾಗಿ ಹೇಳಿದ್ರು, ಸಖತ್ತಾಗಿ ಹೇಳಿದರು. ಅದು ನನಗೆ ಯಾಕೋ ತುಂಬ, ಅದು ನಾವು ಬೇರೆ ಚಿತ್ರರಂಗದ ಪ್ರೇಮಿಗಳು, ಯಾವಾಗಲೂ ಪಿಕ್ಚರ್ ನೋಡಿಕೊಂಡು ಹಂಗೆ ಮಾಡ್ಕೊಂಡು ಇರ್ತೀವಿ. ನಾನು ಯಾವಾಗಲೂ ಒಂದ್ಸರಿ ಈ ಥರ ಮಾಡಬೇಕು ಅನ್ನೋ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇತ್ತು ನನಗೆ. ಬಟ್ ಡೈರೆಕ್ಟ್ರು ಆಕಸ್ಮಿಕವಾಗಿ ಪರಿಚಯ ಆಗಿ ಯಾರೋ ಕಡೆಯಿಂದ ಬಂದು ಈ ಥರ ಮಾಡ್ತೀರಾ ಅಂತ ಕೇಳಿದ್ರು. ಕತೆ ಹೇಳಿ ಸರ್ ಅಂತ ಹೇಳಿದೆ. ಕತೆ ಹೇಳಿದರು, ಒಂದು ಲೈನ್ ಕತೆ ಹೇಳಿದರು, ಭಾಳ ಇಷ್ಟ ಆಯಿತು. ಆಮೇಲೆ ಒಂದು ದಿವಸ ಒಂದು ಸಾರಿ ಕರೆಸ್ಬಿಟ್ಟು ಕ್ಲೀನಾಗಿ ಇನ್ನೊಂದು ಸರಿ ಫುಲ್ ಕತೆ ಹೇಳಿ ಸರ್ ನಮಗೆ, ಬಟ್ ಒಂದು ಲೈನಲ್ಲಿ ನಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿ ಫೈನಲಿ ನಾನು ಅನ್ಕೊಂಡಿದ್ದಕ್ಕೆ ಬಂದರು ಟಾಪಿಕ್ಗೆ. ಇವಾಗ ನೀವು ಹೇಳಿ ಕೇಳಿ ನನಗೆ ಆಶ್ಚರ್ಯ ಆಯಿತು. ಫಸ್ಟ್ ಟೈಮ್ ಅರ್ಥ ಆಗೋಯ್ತಾ? ಇಲ್ಲ ಆ ಥರ ಇಲ್ಲ. ಒಂದು ಲೈನ್ ಕತೆ ಹೇಳಿದಾಗ
ನೀವು ನಾಳೆ ಬನ್ನಿ ಅಂತ ಹೇಳಿ ಕಳ್ಸೇನೆ ನಾನು. ಓಕೆ. ಆಮೇಲೆ ಮರುದಿನ ಬಂದರು, ಫುಲ್ ಕಥೆನೆಲ್ಲ ಹೇಳಿದರು. ಹೇಳಿ ನನಗೆ ಯಾಕೆ ತುಂಬ ಇಷ್ಟ ಆಯಿತು. ಅಂದರೆ ನಾವು ಯೋಚನೆ ಮಾಡೋ ಕತೆ ಥರನೇ ಇತ್ತು. ನಮ್ಮ ಊರಲ್ಲೆಲ್ಲ ಆ ಥರ ನಡೀತಾ ಇರ್ತದೆ. ಕೆಲವು ಕಾಡಲ್ಲೆಲ್ಲ ಏನಾಗುತ್ತೆ ಅಂದರೆ ಈ ಹಸುಗಳೆಲ್ಲ ಹೋಗ್ಬಿಟ್ಟು ಆ ಥರ ಸಿಕ್ಕಾಕೊಂಡು ಬಾಲಗಳಲ್ಲಿ ಕಟ್ಟಾಗೋದು ಆ ಥರ ಎಲ್ಲ ಇರುತ್ತೆ. ಓಕೆ. ಅದೊಂದು ಕಾನ್ಸೆಪ್ಟ್ ಥರನೇ ಕನಿಸ್ತು ನನಗೆ. ನಮ್ಮೂರಲ್ಲಿ ನಡೆಯೋ ಕತೆ ನಾನು ತೋರಿಸ್ತಾರಲ್ಲಪ್ಪ ಇವು ಡೈರೆಕ್ಟ್ರು ಆ ಥರ ಆಯಿತು. ಓಕೆ. ಆಯಿತು ಅಂತ ಒಂದು ಕಡೆ ಕನೆಕ್ಟೆಡ್ ಕನೆಕ್ಟ್ ಇದೆಯಲ್ಲ ಅಂತ ಅನ್ನಿಸ್ತು. ಆಮೇಲೆ ಇದು ಸೈನ್ಸ್ ಫಿಕ್ಷನ್ ಕತೆ ಸರ್ ಇದು ಅಂತ ಹೇಳಿದ್ರು. ಓಕೆ ಮಾಡೋಣ ಅಂತ ಹೇಳ್ಬಿಟ್ಟು ಒಪ್ಕೊಂಡೆ. ಅದರಿಂದ ಇವಾಗ ಔಟ್ಪುಟ್ ನೋಡಿದ್ಮೇಲೆ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಅವ್ರು ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ರು ಹಾಗೆ ಬಂದಿದೆ ಅಂತ ಫೀಲ್ ಆಗ್ತಾ ಇದೆ? ಚೆನ್ನಾಗಿ ಬಂದಿದೆ ಕತೆ. ಇನ್ಮೇಲೆ ನಮ್ಮ ಸಿನಿಮಾ ಪ್ರೇಮಿಗಳು ಹೇಳಬೇಕು ಅದು ಹೇಗಿದೆ ಅಂತ. ಓಕೆ. ಅದಕ್ಕೋಸ್ಕರ ನಾವು ಈಗ 31ಕ್ಕೆ ಕಾಯ್ತಾ ಇದ್ದೀವಿ ಎಕ್ಸೈಟ್ಮೆಂಟಲ್ಲಿ ಅಷ್ಟೇ ಮೇಡಮ್. ಸೊ ಪ್ರೊಡ್ಯೂಸರ್ ಹ್ಯಾಪಿ, ಟೀಮ್ ಹ್ಯಾಪಿ ಅಷ್ಟೇ. ಕಾರ್ತಿಕ್ ಸರ್, ಇವಾಗ ನಾವು ಹೆಜ್ಜಾರು ಬಗ್ಗೆನೂ ಮಾತಾಡ್ತಾ ಇದ್ವಿ ಮತ್ತು ಕಾಡು ಮಳೆಗೂ ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಇದ್ದರೂ ಕೂಡ ಒಂಥರ ಬ್ರೈನ್ ಸ್ಕ್ಯಾಮಿಂಗ್ ಅಂತ ಆಲ್ರೆಡಿ ಟೈಟ್ಲ್ ಕೆಳಗಡೆ ಕೊಟ್ಬಿಟ್ಟಿದ್ದೀರಾ. ಸೊ ಆಬ್ವಿಯಸ್ಲಿ ಇದು ಸ್ಕ್ಯಾಮಿಂಗೇ. ನಿಜವಾಗ್ಲೂ ಏನೂ ಅರ್ಥ ಆಗಲ್ಲ ಅಷ್ಟು ಬೇಗ. ಒಂದು 2-3 ಸರಿ ನೋಡಿದ್ರೆ ಸ್ವಲ್ಪ ನೆನಪಲ್ಲಿ ಉಳಿಬೋದು ಅಂತ ಅನ್ಸುತ್ತೆ. ಅಷ್ಟು ಕಂಟಿನ್ಯೂಸ್ ಆಗಿ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋ ಅಂತ ಒಂದು ಏನು ಸೀಕ್ವೆನ್ಸ್ಗಳಿದೆ ಅಂತ ಫೀಲ್ ಆಯಿತು ನನಗೆ. ಸೊ ಅದೇ ಮೇಡಮ್, ಈಗ ಬಂದು ಕೂತು ಸಿನಿಮಾ ನೋಡ್ತಾ ಇರುವಾಗ ನಾನು ಅಂದ್ಕೊಳ್ತಿರೋದೇ ಆಗ್ತಿದೆ, ನನ್ನ ಮುಂದೆ ಗೆಸ್ ಮಾಡೋಕ್ಕಾಗ್ತಿದೆ, ಓ ಇದೇ ಆಯಿತು ಅಂದಾಗ ಬೋರ್ ಹೊಡೆಯೋ ಸಾಧ್ಯತೆ ಜಾಸ್ತಿ. ಬಟ್ ನೀನು ಅಂದ್ಕೊಳ್ಳೋದಾಗಿಲ್ಲ, ಅಲ್ಲಿಂದೇನೋ ಬೇರೆ ಆಯಿತು, ಅಲ್ಲಿಗೆ ಹೋದ್ ಅದಕ್ಕಿಂತ ಮತ್ತೇನೋ ಬೇರೆ ಆಯಿತು. ಸೊ ಅದನ್ನ ಸ್ಕ್ಯಾಮ್ ಅಂತ ಹೇಳ್ಬೋದು ನಾವು. ಅಂದರೆ ನೀವು ಅಂದ್ಕೊಳ್ಳೋದನ್ನ ನಾವು ಇನ್ನೇನೋ ಮಾಡ್ತಾ ಇದ್ದೀವಿ, ಬಟ್ ಅದು ಕೊನೆಯಲ್ಲಿ ಅದಕ್ಕೆಲ್ಲದಕ್ಕೂ ಒಂದು ಉತ್ತರ ಇದೆ. ಆ ಥರದ್ದೊಂದು ಕತೆ. ಸೊ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಖಂಡಿತ ಹೇಳ್ಬೋದು. ಓಕೆ. ರಾಜು ಸರ್, ಕಾಡಲ್ಲಿ ಹೋಗಿ ಶೂಟ್ ಮಾಡಿದ್ದು, ಇದಕ್ಕೆ ಮುಂಚೆ ಯಾವತ್ತಾರು ಇಷ್ಟು ಥಿಕ್ ಫಾರೆಸ್ಟಲ್ಲಿ ಶೂಟ್ ಮಾಡಿದ್ದಿತ್ತಾ ನೀವು? ಇಲ್ಲ, ಫಸ್ಟ್ ಟೈಮ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು, ಹಾಗೆ ಅಷ್ಟು ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ನಿಮಗೇನೆ ಎಲ್ರಿಗಿಂತ ಚಾಲೆಂಜಿಂಗ್ ಆಗಿರೋ ಅಂತ ಪಾರ್ಟ್ ಅದು. ಕ್ಯಾಮ್ರಾ ಸೆಟಪ್ಪಿಂದ ಹಿಡಿದು ನೋಡ್ಕೋಬೇಕು, ಯಾರಿಗೂ ತೊಂದರೆ ಆಗಬಾರ್ದು. ಪ್ಲಸ್ ಅವರು ನಮಗೆ ಫ್ರೇಮ್ಗೆ ಏನು ಬೇಕೋ ಅಷ್ಟನ್ನು ಅವರು ಪೂರೈಕೆ ಮಾಡಬೇಕು. ಎಕ್ಸಾಕ್ಟ್ಲಿ. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ಓಕೆ. ಸೊ ಹೇಗಿತ್ತು ಅದನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳ್ಬೋದಾ? ಅಂದರೆ ಈ ಕ್ಯಾಮ್ರಾ ಸೆಟಪ್ಪಿಂದ ಹಿಡಿದು ಲೈಟಿಂಗ್ಸು ಪ್ರತಿಯೊಂದೂ ಹೇಗೆ ಅಷ್ಟು ಥಿಕ್ ಫಾರೆಸ್ಟಲ್ಲಿ ಹೆಂಗೆ ಮಾಡ್ಕೊಂಡ್ರಿ? ಅಂದರೆ ಈಗ ನಾವು ಬೆಳಗ್ಗೆ ಹೋಗ್ತಿದ್ದಾಗೇನೆ ಇನ್ನೂ ಕತ್ಲೇ ಇರ್ತಿತ್ತು. ನಾವು ವೆಯ್ಟ್ ಮಾಡ್ತಿದ್ವಿ ಲೈಟ್ ಬರಬೇಕು ಅಂತ. ನಮ್ಮ ಲೈಟ್ ಎಷ್ಟು ಹಾಕಿದ್ರು ಅದು ನಮ್ಗೆ ಸಾಕಾಗ್ತಿರ್ಲಿಲ್ಲ. ಓಕೆ. ಅದಾದಮೇಲೆ ಬರ್ತಿತ್ತು, ಶಾರ್ಟ್ಸ್ಗಳೆಲ್ಲ ತಗೋತಿದ್ದು. ಅದಾದಮೇಲೆ ಮತ್ತೆ ಮಧ್ಯಾಹ್ನ ಊಟ ಮಾಡಿಕೊಂಡು ಅಷ್ಟೊತ್ತಿಗೆ ಬ್ರೇಕ್ ಆಗಿ ಮತ್ತೆ ಶುರು ಮಾಡೋಷ್ಟೊತ್ತಿಗೆ ಇದಕ್ಕಿದೆ ಮೋಡ ಫುಲ್ ಕವರ್ ಆಗಿಬಿಡ್ತಿತ್ತು. ಬೇಗ ಕತ್ಲಾಗಿ ಹೋಗ್ತಿತ್ತು, ಬೇರೆ ಇದೇ ಇಲ್ಲ, ಮಳೆ ಬೇರೆ ಬರ್ತಿತ್ತು. ಅಲ್ಲಿಂದ ಪ್ಯಾಕಪ್ ಮಾಡ್ಕೊಂಡು ಹೊರಟ್ಬಿಡ್ತಿದ್ದು. ಮತ್ತು ನಾಳೆ ಬೆಳಗ್ಗೆ ಸೇಮ್ ರೊಟೀನು ಹಾಗೆ ಆಯಿತು. ಆಮೇಲೆ ಒಂದು ತಿಂಗಳು ಆಗ್ತಿದ್ದಾಗೇ ಅದಾಯಿತು. ಸನ್ ತುಂಬ ಜಾಸ್ತಿ ಸನ್ನಿ ವೆದರ್ ಇರ್ತಿತ್ತು. ಓಕೆ. ಅದು ನಮ್ಮ ಫ್ರೇಮ್ಗೆ ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ. ಅದನ್ನೆಲ್ಲ ಫುಲ್ ಕವರ್ ಮಾಡಬೇಕಿತ್ತು. ಅದನ್ನೆಲ್ಲ ಮರ ಹತ್ತಿ ಅಲ್ಲಿಂದ ಫುಲ್ ಟಾಪ್ ಎಲ್ಲ ಕಟ್ ಮಾಡಿ ಅಲ್ಲಿವರೆಗೂ ಎಲ್ಲ ಇಡೀ ಟೈಮು ಎಲ್ಲ ನೋಡ್ತಾ ಇರೋರು ಎಲ್ಲ ಆಗ್ತಾ ಅಂತ. ಆಯ್ತಾ ನಿಮ್ದು ಅಂತ ಕೇಳೋರು. ಇನ್ನೊಂದು 5 ನಿಮಿಷ ಇದೊಂಥರ ಆಕಾಶಕ್ಕೆ ಚಪ್ಪರ ಹಾಕಿ ಅಂತಾರಲ್ಲ ಆ ಥರ ಆಗಿದೆ. ಮಾಡಬೇಕಿತ್ತು. ಅದಾದ್ಮೇಲೆ ಜಿಗಣೆಗಳು ಫುಲ್ಲು, ಅಲ್ಲಿ ಜಿಗಣೆಗಳು, ಆಮೇಲೆ ಫುಲ್ಲು ಎಲೆಗಳ ಮಧ್ಯೆ ಹಾವುಗಳು. ಒಂದ್ಸರಿ ನಾನು ಡೈರೆಕ್ಟ್ರು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಅವ್ರ ಕಾಲ್ ಕೆಳಗೆ ಹೋಗ್ಬಿಟ್ಟಿತ್ತು ಅಂತ. ಹಾವು ಫುಲ್ಲು ಎದ್ರುಕೊಂಡು ಓಡೋಗ್ಬಿಟ್ಟಿದ್ದಾರೆ ನಾವು. ಆಯ್ತು, ತುಂಬ ಹಾವುಗಳು ನೋಡಿದ್ದೀವಿ ಅಲ್ಲಿ. ಬಟ್ ಭಯ, ಹಾವುಗಳ ನಡುವೆ ಎಲ್ಲ ಕೆಲಸ ಮಾಡೋದು. ಬೇರೆ ಪ್ರಾಣಿಗಳೆಲ್ಲ ಬರಲಿಲ್ಲ, ಅದ್ರ ನಡುವೆ ನಾವು ಕೆಲಸ ಮಾಡಿದ್ದು ಅಷ್ಟು ಸೇಫಾಗಿ ನಾವು ವಾಪಸ್ ರಿಟರ್ನ್ ಆಗಿದ್ದು ಅಷ್ಟೇ ಚೆನ್ನಾಗಿ ಬಂದಿರೋದು ಕೂಡ ನಮ್ಗೆ ತುಂಬ ಖುಷಿ ತಂದಿದೆ. ಸೊ ಎವ್ರಿ ಡೇ ಜೀವನ ಹಿಂಗೆ ಹಿಡ್ಕೊಂಡು ಕೆಲಸ ಮಾಡಿದ್ದೀರಾ ಅಂತ ಹೇಳ್ಬೋದು. ಇಲ್ಲ, ಅದು ಫಸ್ಟ್ ಒಂದು 15 days ಆಯಿತು ನಮಗೆ. ಓಕೆ. ತುಂಬ ಭಯ ಆಯಿತು. ಬಟ್ ಆಮೇಲೆ ನಾವು ಅಲ್ಲಿ ಕಾಡು ಮನುಷ್ಯರ ಥರನೇ ಆಗ್ಬಿಟ್ಟು, ಅಲ್ಲಿ ವೆದರ್ಗೆ ನಾವು ಸೂಟ್ ಆಗ್ಬಿಟ್ಟು. ಓಕೆ. ಅರ್ಥ ಆಯ್ತು, ಇವ್ರು ಏನು ಮಾಡಲ್ಲ. ಇಲ್ಲ, ಡೈರೆಕ್ಟ್ ಅದೇ ಹೇಳ್ತಿದ್ರು, ಅಲ್ಲಿರೋ ಅಷ್ಟು ದಿನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ವಿ ಎಲ್ಲ ಹಾವುಗಳು ಲೀಚಸ್ನೆಲ್ಲ ಅಂತ. ಹೆಸರು ಕೂಡ ಇಟ್ಟಿದ್ರಂತೆ ಒಂದಷ್ಟು. ಸೊ ನಿಮ್ಗೆ ಯಾರು ಫ್ರೆಂಡ್ ಆಗಿದ್ರಾ? ಇಲ್ಲ. ಕಾರ್ತಿಕ್ ಸರ್, ನೀವು ಕೂಡ ಸೆಟ್ಗೆ ಹೋಗ್ತಾ ಇದ್ರಾ ಅಲ್ಲಿ? ಓಕೆ. ನಾವು ಡೈರೆಕ್ಟ್ರು, ರೈಟ್ರು, ಕ್ಯಾಮ್ರಾಮನ್ನು, ಆರ್ಟಿಸ್ಟು ಆ ಥರ ಡೆಸಿಗ್ನೇಷನ್ ಬಿಲ್ಡಪ್ಗಳು ಯಾವುದೂ ಇರಲಿಲ್ಲ. ನಾವು ಸಂಪೂರ್ಣ ತಂಡವಾಗಿ ಶುರು ಮಾಡಿದ ಕೆಲಸ. ಸೊ ಎಲ್ಲರೂ ಎಲ್ಲ ಸಂದರ್ಭದಲ್ಲೂ ಇರ್ತಿದ್ವಿ. ಆ್ಯಂಡ್ ಅಲ್ಲಿ ನಮ್ಮ ಕೆಲಸ ಮಾಡುವಾಗ ಮಾತ್ರ ಅದು ನಮ್ಮ ಕೆಲಸ, ಅದಾದಮೇಲೆ ಎಲ್ಲ ಕೆಲಸನೂ ನಮ್ಮದೇ ಅನ್ನೋ ಥರ ಕೆಲಸ ಮಾಡಿದ್ದೀವಿ. ಓಕೆ.
ಸೊ ಇನ್ನೊಂದು ಸ್ಕ್ರಿಪ್ಟ್ ಡೆವಲಪ್ಮೆಂಟ್ಗೆ ಬಂದರೆ ಈಗ ಒಂದು ಲೈನ್ ಕೊಟ್ಟಿದ್ದು ಸರ್ ಅಥವಾ ನೀವೇ ಫಸ್ಟು ಯೋಚನೆ ಬಂತ ನಿಮಗೆ? ಇಲ್ಲ, ಅವ್ರು ಡೈರೆಕ್ಟರ್. ಓಕೆ, ಅವ್ರ ಥಾಟ್ಸ್ನ ನೀವು ಇವಾಗ ಡೆವಲಪ್ ಮಾಡಬೇಕು, ಸೀನ್ ಟು ಸೀನ್ ಮತ್ತು ಡೈಲಾಗ್ ಟು ಡೈಲಾಗ್. ಅದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಮತ್ತು ಹೆಂಗೆ ನಿಮಗೆ ಅವ್ರದ್ದು ಐಡಿಯಾಲಜಿನ ನೀವು ಹೆಂಗೆ ಅಡಾಪ್ಟ್ ಮಾಡಿ? ಇವತ್ತಿಗೂ ಚಾಲೆಂಜಿಂಗ್ ಆಗೇ ಇದೆ ಅದೇ. ಈಗಲೂ ಅವ್ರದ್ದೊಂದು ವರ್ಷನ್ ಇದೆ, ನನ್ನೊಂದು ವರ್ಷನ್ ಇದೆ. ಹೌದಾ? ಓಕೆ. ಬಟ್ ಫಾರ್ಚುನೇಟ್ಲಿ ಇಬ್ಬರದ್ದು ವರ್ಷನ್ನು ಕಂಬೈನ್ ಆಗಿ ಶೂಟ್ ಆಗಿದೆ. ಅದ್ರಲ್ಲಿ ಒಂದು ಅಷ್ಟು ಕನ್ಫ್ಯೂಷನ್ಸ್ ಇದೆ ಆ ಕಥೆಯಲ್ಲಿ. ಓಕೆ. ಸ್ವಲ್ಪ ಯಾಮಾರಿದ್ರು 2 ವರ್ಷನ್ ಆಗಿ ಹೋಗ್ಕೋತಿತ್ತು ಅದು, ಬಟ್ ಹಂಗಾಗಲಿಲ್ಲ. ಬಟ್ ಅದೇ ಹೇಳ್ತೀವಲ್ಲ ನಾವು, ಅಂದರೆ ಸ್ಕ್ರಿಪ್ಟ್ಗೆ ಜಾಸ್ತಿ ಸಮಯ ಕೊಡಬೇಕಾಗಿರೋದು ಅಥವಾ ಅದಕ್ಕೆ ಕೆಲಸ ಮಾಡಬೇಕಾಗಿರೋದು. ವೆಲ್ ರಿಟರ್ನ್ ಸ್ಕ್ರಿಪ್ಟ್ ಇಸ್ ಹಾಫ್ ಡೈರೆಕ್ಟೆಡ್ ಅಂತ ಹೇಳ್ತಾರೆ. ಸೊ ಅದು ಗಟ್ಟಿ ಆದರೆ ನಮ್ಮ ಮುಂದಿನ ಎಲ್ಲ ಕೆಲಸನೂ ತುಂಬ ಈಸಿ ಆಗಿಬಿಡುತ್ತೆ. ಹೌದು. ಸೊ ಅದಕ್ಕೆ ತುಂಬ ಕೆಲಸ ಮಾಡಿದ್ದೀವಿ ಆ್ಯಂಡ್ ಚರ್ಚೆ ಮಾಡಿದ್ದೀವಿ. ಈಗ ಹೀಗೆ ಬೇಡ ಹೀಗೆ ಬೇಕು ಅಂತ ಗಲಾಟೆನೂ ಮಾಡಿದ್ದೀವಿ. ಆ್ಯಂಡ್ ಅಲ್ಟಿಮೇಟ್ಲಿ ನಮಗೆ ಅದು ರೆಡಿ ಆದಾಗ ನಮಗೊಂದು ಸಮಾಧಾನ ಇತ್ತು, ಇಲ್ಲ ಸರಿ ಅದು ಮಾಡಿದ್ದೀವಿ ಅಂತ. ಆ್ಯಂಡ್ ಈ ವಿಜುವಲ್ಸ್ ನೋಡಿದಾಗ ಕೂಡ ನಾವು ಏನು ಅಂದ್ಕೊಂಡಿದ್ವಿ ಅದನ್ನೇ ತಂದಿದ್ದೀವಿ ಅಂತಲೂ ಕೂಡ ಅನಿಸ್ತಾ ಇದೆ. ಓಕೆ, ನಂದು ಇವಾಗ ನೆಕ್ಸ್ಟ್ ಕ್ವೆಶನ್ ಅದೇ ಇದ್ದಿದ್ದು. ನಿಮ್ಮ ರೈಟಿಂಗ್ನ ವಿಜುವಲಲ್ಲಿ ನೋಡಿದಾಗ ನಿಮಗೆ ಸ್ಯಾಟಿಸ್ಫೈ ಆಯಿತಾ? ಖಂಡಿತ ಅದಾಗಿದೆ ಅಂತ. ಹೌದು. ಸೊ ಪರವಾಗಿಲ್ಲ, ಹಂಗಾದ್ರೆ ಡೈರೆಕ್ಟ್ರು ಐಡಿಯಾಲಜೀಸ್ ನಿಮ್ಗೆ ಅರ್ಥ ಆಗಿದೆ, ನಿಮ್ಮ ಸ್ಕ್ರಿಪ್ಟು ಎಗೈನ್ ಡೈರೆಕ್ಟ್ರಿಗೆ ವಾಪಸ್ ಅರ್ಥ ಆಗಿ ಅದನ್ನು ರಾಜು ಸರ್ಗೂ ಅರ್ಥ ಮಾಡಿಸಿ ಒಂದು ಫುಲ್ ಸರ್ಕಸ್ ಮಾಡಿದ್ದೀರಾ. ಫಸ್ಟ್ ಸ್ಟೋರಿ ಬೋರ್ಡ್ ರೆಡಿ ಮಾಡಿದೆ, ಅದ್ರಲ್ಲಿ ಪೇಂಟಿಂಗ್ ಮಾಡಿದ್ದು. ಓಕೆ, ಸೂಪರ್. ಪ್ರತಿ ಸೀನ್ದು ಪೇಂಟಿಂಗ್ ಮಾಡಿ, ಆ ಪೇಂಟಿಂಗ್ ಅಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ನಮಗೆ ಅವರು ಡೈಲಾಗ್ಸ್ಗಳು ಅದೆಲ್ಲ ಬಂತು. ಮತ್ತೆ ಅಲ್ಲಿ ಶೂಟ್ ಕೂಡ ಹಾಗೆ ಆಯ್ತು. ಇವಾಗ ಏನ್ ಮಾಡ್ತಿದ್ರೆ ಸೇಮ್ ನಾವು ಸ್ಟಾರ್ಟಿಂಗ್ ಹೇಗೆ ಅನ್ಕೊಂಡು ಅದೇ ರೀತಿನೇ ನಾವು ಮಾಡಿರೋದು. ಚೇಂಜಸ್ ಏನು ಆಗಿಲ್ಲ ನಮ್ದು. ಓಕೆ, ಸೂಪರ್. ಮ್ಯಾಕ್ಸಿಮಮ್ ಚೇಂಜಸ್ ಇಲ್ದಲೆ ಹೌದೌದು. ಸ್ಪಾಟ್ ಡೆವಲಪ್ಮೆಂಟ್ಸ್ ಅಂತ ಜಾಸ್ತಿ ಏನೂ ಇಲ್ಲ, ಎಲ್ಲ ಪ್ರೀ ಪ್ರೊಡಕ್ಷನ್ ಅಲ್ಲೇ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ದೀರಾ. ಅಂದ್ರೆ ಅಗತ್ಯ ಇದ್ದಿದ್ದನ್ನ ಮಾಡ್ಕೊಂಡಿದೀವಿ. ಬಟ್ ಅದನ್ನ ತೀರಾ ಅಲ್ಲಿ ತಿರ್ಚುವಂತದ್ದಾಗ್ಲಿ ಅಥವಾ ನಾವು ಅಲ್ಲೇನೋ ಆಗಿದೆ ಇಲ್ಲೇನೋ ನಡೀತಾ ಇದೆ ಅನ್ನೋ ಆ ಥರದ್ದೇನೂ ಆಗಿಲ್ಲ. ಏನ್ ಅನ್ಕೊಂಡಿದೀವಿ ಅದನ್ನೇ ತೆಗ್ದಿದ್ದೀವಿ. ಸೂಪರ್ ಸರ್. ಸರ್ ನಿಮ್ಗೆ ಹೇಗಿತ್ತು ಸರ್ ಕಾರ್ಡ್ ಎಕ್ಸ್ಪೀರಿಯನ್ಸ್? ತುಂಬ ದಿನ ಹೋಗಿದ್ರಾ ಸೆಟ್ಗೆ? ಇಲ್ಲ, ಹೋಗಿದ್ದೆ, ಒಂದು 4-5 ಟೈಮ್ ಹೋಗಿದ್ದೆ. ಹೋದಾಗ ನನಗೂ ಹಾಗೆ ನಮ್ಮೂರು ನಮ್ಗೆ ಅದು ಕಾಮನ್ ಆಗಿರುತ್ತೆ. ಸಿಗಂದೂರು ಬರುತ್ತಲ್ಲ, ಸಿಗಂದೂರು ದೇವಸ್ಥಾನ ಹತ್ರ ನಮ್ಮ ಮನೆ ಇರೋದು. ನಾವು ಇಲ್ಲಿ ಬೆಂಗಳೂರಿಗೆ ಬಂದಲ್ಲಿ ಭಾಳ ವರ್ಷ ಆಯಿತು. ಬಟ್ ಇಲ್ಲಿ ಬಂದಾಗ ನಮ್ಮೂರು ಕತೆ ತೋರಿಸ್ತಾರೆ ಅಂದರೆ ನಮಗೆ ಎಕ್ಸೈಟ್ಮೆಂಟ್ ಇರದೇ ಇರುತ್ತಾ, ಅವಾಗ ನಾವು ಖುಷಿಯಿಂದ ಒಪ್ಕೊಂಡ್ವಿ. ಹಾಗಾಗಿ ನಿಮಗೆ ಕಾರ್ಡ್ ಅಂದ್ರೆ ಏನು ಭಯ? ಅಷ್ಟೇನು ಭಯ ಅನ್ಸಲ್ಲ. ನಾವು ಕಾರ್ಡ್ ಅಂದ್ರೆ ನಾವು ಅಷ್ಟೇನು ಭಯ ಅಲ್ಲ, ಅದ್ರ ಜೊತೆಗೆ ಜೀವಿಸ್ತಾ ಇರ್ತೀವಲ್ವಾ. ಅದಕ್ಕೆ ಈ ನಮ್ಮೂರು ಕಥೆನೇ ಮಾಡ್ತಾರಂದರೆ ಈಗ ನಮ್ಮೂರು ಯಾಕೆ ಎಸ್ಟಾಬ್ಲಿಷ್ ಆಗಲ್ಲ, ಆ ಥರ ಆಗಲಿ ಅಂತಲೇ ಅದೊಂದು ಖುಷಿ, ಅದಕ್ಕೋಸ್ಕರ ಒಪ್ಕೊಂಡಿದ್ದು ಮೇಡಮ್. ಓಕೆ ಸರ್, ಇವಾಗ ಡೈರೆಕ್ಟ್ರು ಬಂದು ಕತೆ ಹೇಳಿದಾಗ ನಿಮ್ಮ ತಲೆಯಲ್ಲಿ ಒಂದು ಬಜೆಟ್ ಅಂತ ಇರುತ್ತೆ, ಅಥವಾ ಅವರೇ ಹೇಳ್ಬಿಟ್ಟಿರ್ತಾರೆ ನಿಮಗೆ ಇಷ್ಟ ಆಗತ್ತೆ ಅಂತ. ಸೊ ಎಷ್ಟು ಅಂತ ಹೇಳಕ್ಕೆ ಕಂಫರ್ಟಬಲ್ ಇದೆ ಅದನ್ನು ಹೇಳ್ಬೋದು, ನಮ್ಮ ಆಡಿಯನ್ಸ್ ಜೊತೆ ಶೇರ್ ಮಾಡ್ಬೋದು. ಇಲ್ಲ ಅಂದರೆ ಅಟ್ಲೀಸ್ಟ್ ನೀವು ಅಂದ್ಕೊಂಡಿದ್ದ ಬಜೆಟಲ್ಲೇ ಮುಗೀತಾ ಅಥವಾ ಎಕ್ಸೀಡ್ ಆಯಿತಾ, ಹೇಗಿತ್ತು? ಅಂದ್ಕೊಂಡಿದ್ದ ಬಜೆಟ್ ಏನಂತಲ್ಲ, ಸ್ವಲ್ಪ ಎಷ್ಟೇ ಆಯ್ತದು. ಓಕೆ, ಆಯಿತು, ಸ್ವಲ್ಪ ಚೆನ್ನಾಗಿ ಆಗಿದೆ. ಬಟ್ ಅದು ಫ್ರೇಮಲ್ಲಿ ಕಾಣಿಸ್ತಾ ಇದೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ, ಹೇಗನ್ಸುತ್ತೆ ಸಿನಿಮಾ ರಿಲೀಸ್ ಆದಮೇಲೆ ರೆಸ್ಪಾನ್ಸ್ ಹೇಗಿರ್ಬೋದು ಅಂತ ನಿಮಗೆ ಫೀಲ್ ಆಗ್ತಿದೆ ಇವಾಗ? ಚೆನ್ನಾಗಿದೆ ಅಂತ ಅನಿಸ್ತದೆ, ಚೆನ್ನಾಗಿರುತ್ತೆ ಅಂತ ಅನಿಸ್ತದೆ. ಓಕೆ, ಅದ್ರ ಮೇಲೆ ನಂಬಿಕೆ ಇಟ್ಟಿದ್ವಿ. ಯಾಕಂದರೆ ಈ ಕತೆ ಆಗಿದೆ, ಜನರಿಗೆ ಎಲ್ಲ ಜನರಿಗೂ ಅಷ್ಟು ಅರ್ಥ ಆಗುತ್ತೆ ಅದು. ಈಗ ದಡ್ಡರು ಬುದ್ಧಿವಂತರು ಅಂತ ಏನಿಲ್ಲ, ಎಲ್ಲರೂ ನೋಡ್ಬೋದು ಫಿಲಮ್ ಕೂತ್ಕೊಂಡು, ಫ್ಯಾಮಿಲಿ ಆಡಿಯನ್ಸ್ ಕೂಡ ನೋಡ್ಬೋದು. ಆ ಥರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ, ಒಟ್ಟು ಎಲ್ಲರದ್ದು ಬ್ರೈನ್ನ ಸ್ಕ್ಯಾನ್ ಮಾಡೋದಂತೂ ಗ್ಯಾರಂಟಿ. ಓಕೆ, ಕಾರ್ತಿಕ್ ಸರ್, ಇವಾಗ ಮಾಡಿರೋ 2 ಸಿನಿಮಾಗಳು ಕೂಡ ತುಂಬ ಎಕ್ಸ್ಪೆರಿಮೆಂಟಲ್ ಆಗೇ ಇತ್ತು. ಅದರಲ್ಲಿ ಒಂದನ್ನಂತೂ ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ರು ಜನ. ಅಂದರೆ ಥಿಯೇಟ್ರಲ್ಲಿ ಅಷ್ಟು ಅಕ್ಸೆಪ್ಟ್ ಮಾಡ್ಕೊಂಡ್ರು ಇಲ್ವಾ ಅದು ಕ್ಲಾರಿಟಿ ಇಲ್ಲ, ಬಟ್ OTT ನೋಡಿದ್ಮೇಲಂತೂ ಎಲ್ರಿಗೂ ಒಂಥರ ಲೈಕ್ ಒಳ್ಳೆ ಫೀಲ್. ಎಷ್ಟು ಜನಕ್ಕೆ ರೀಚ್ ಆಯಿತು, ಎಷ್ಟು ಜನ ನೋಡಿದ್ರು, ಎಲ್ಲರೂ ತುಂಬ ಇಷ್ಟಪಟ್ಟರು. ಹೌದು, ಎಲ್ಲರೂ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ರು. ಮತ್ತು ಹಿಂಗೂ ಇರ್ಬೋದಾ ಅನ್ನೋ ಥರ ಒಂದು ಎಕ್ಸ್ಪೆರಿಮೆಂಟಲ್ ಆಗಿತ್ತು. ಸೊ ನಿಮಗೆ 2ನೇ ಮೂವಿನೂ ಅದೇ ಥರ ಆಗಿರೋದ್ರಿಂದ ಸೊ ಇದೇ ಜಾನರ್ ತುಂಬ ಇಷ್ಟ ಆಗುತ್ತಾ, ಅಥವಾ ಇವಾಗ ಆ್ಯಕ್ಷನ್ ಸಿನಿಮಾಸ್ ಅಥವಾ ರೊಮ್ಯಾಂಟಿಕ್ ಆ ಥರನೂ ಟ್ರೈ ಮಾಡಬಹುದು ಅಂತ ಅನ್ಸುತ್ತೆ? ಎಲ್ಲನೂ ಮಾಡಬೇಕು. ಅಂದರೆ ಯಾವುದೇ ಒಂದೇ ಜಾನರಕ್ಕೆ ಸ್ಟಿಕ್ ಆಗೋದ್ರಲ್ಲಿ ಅರ್ಥನೇ ಇಲ್ಲ. ಎಕ್ಸಾಕ್ಟ್ಲಿ. ನಾವು ಅಂದರೆ ಕತೆ ವಿಶೇಷವಾಗಿರಬೇಕು, ಹೊಸದಾಗಿ ಮಾಡಬೇಕು ಅಷ್ಟೇ. ಅದು ಯಾವುದೇ ಜಾನರ್ ಆಗಿರಲಿ, ಅದು ಖಂಡಿತ ಇಷ್ಟಪಟ್ಟು ಮಾಡುವಂಥ ಕೆಲಸನೇ. ಓಕೆ, ಒಂದೇ ಥರದ್ದು ಮಾಡಬಾರ್ದು ಅನ್ನೋದು ನನಗೂ. ಸೊ ನೆಕ್ಸ್ಟ್ ಚೇಂಜ್ ಮಾಡ್ತಾ ಇದ್ದೀರಾ ಇಷ್ಟರಲ್ಲಿ? ಖಂಡಿತ. ಓಕೆ, ಮತ್ತು ಇನ್ನೊಂದು, ನೀವು ಅಂದರೆ ಈ ಕತೆ ಡೆವಲಪ್ ಮಾಡಿರೋದ್ರಲ್ಲೇ ನಂಗೆ ಒಂದು ಅನಿಸ್ತು, ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಥರ ಆ್ಯಂಡ್ ಅಷ್ಟೇ ಕಾನ್ಸಂಟ್ರೇಷನ್ ಇಟ್ಕೊಂಡು ಯಾರಿಗೂ ಕನ್ಫ್ಯೂಸ್ ಆಗದೆ ಇರೋ ಥರ ಬಿಲ್ಡ್ ಮಾಡಿದ್ದೀರಾ. ಸೊ ನೀವು ಅಪ್ಕಮಿಂಗ್ ರೈಟರ್ಸ್ಗೆ ಏನು ಟಿಪ್ಸ್ ಕೊಡಬಹುದು ಅಂತ? ಖಂಡಿತ ಅಷ್ಟು ದೊಡ್ಡ ಮನುಷ್ಯ ಆಗಲ್ಲ, ನಾನೇ ಕಲಿತಿದ್ದೀನಿ.
ಓಕೆ. ನನ್ನ ಕಲಿಕೆ ಇನ್ನೂ ತುಂಬ ಸಣ್ಣ ಮಟ್ಟದಲ್ಲಿದೆ, ನಾನೇನು ನೋಡಿಲ್ಲ. ಓಕೆ. ಯಾರಿಗೂ ಏನು ಟಿಪ್ಸ್ ಕೊಡುವಷ್ಟೆಲ್ಲ ನನಗೇನು ಗೊತ್ತಿಲ್ಲ. ಅಂದರೆ ಜನರಲ್ ಆಗಿ ನಾನು ಹೇಳ್ತಿರೋದು, ಇವಾಗ ನೀವು ರೈಟರ್ ಆಗಬೇಕಂದ್ರೆ ಮುಂಚೆ ಯಾರೋ ಬರೆದಿರೋ ಒಂದಷ್ಟು ಬುಕ್ಸ್ಗಳನ್ನ ಓದೋದಾಗಿರ್ಬೋದು, ರೆಫರೆನ್ಸ್ ತೊಗೊಳೋದಾಗಿರ್ಬೋದು, ಅಥವಾ ಒಂದಷ್ಟು ಡಾಕ್ಯುಮೆಂಟ್ರೀಸ್ನ ಸ್ಟಡಿ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡಿರ್ತೀರಾ ಬ್ಯಾಕ್ಗ್ರೌಂಡ್ ವರ್ಕ್ ಅಂತ. ಒಂದು ವ್ಯಕ್ತಿಗೆ ಅವನ ಜೀವನದ ಅನುಭವನೇ ಅಷ್ಟು ದೊಡ್ಡದಿರಬೇಕು, ಇಲ್ಲ ಆತ ತಿರುಗಾಟ ಮಾಡಿರಬೇಕು, ಇಲ್ಲ ಅಷ್ಟು ಓದಿರಬೇಕು. ಸೊ ಸ್ಟಡಿ ಅನ್ನೋದು ಅಂದರೆ ಪುಸ್ತಕ ಓದೋದ್ರಿಂದ ಮಾತ್ರ ಅಲ್ಲ, ಈಗ ಓದೋದ್ರಿಂದನೂ ಸಿಗುತ್ತೆ, ಅಥವಾ ಜನರ ಜೊತೆ ಮಿಂಗಲ್ ಆಗೋದ್ರಿಂದನೂ ಸಿಗುತ್ತೆ. ಸೊ ಅದು ಯಾವುದೇ ಥರದ್ದು ಒಂದಷ್ಟು ಸ್ಟಡಿ ಬೇಕು. ನನಗೆ ಅದರಲ್ಲಿ ತುಂಬ ಕೊರತೆ ಇದೆ. ನನಗೇನು ಗೊತ್ತು ಅಥವಾ ನಾನು ಇದಕ್ಕೇನು ಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ರಿಸರ್ಚ್ ಮಾಡ್ಕೊಂಡಿದ್ದೆ. ಸೊ ಅದು ಹೆಲ್ಪ್ ಆಗಿದೆ ಕೆಲಸ ಮಾಡೋದಕ್ಕೆ. ಓಕೆ. ಸೊ ಅಪ್ಕಮಿಂಗ್ ರೈಟರ್ಸ್ಗೆ ಅಂದರೆ ಈಗ ಆಲ್ರೆಡಿ ಇರೋ ರೈಟರ್ಸ್ಗೆ ಸ್ವಲ್ಪ ನಮ್ಮ ಇಂಡಸ್ಟ್ರಿನಲ್ಲಿ ವ್ಯಾಲ್ಯೂ ಕಡಿಮೆ ಇದೆ ಅಂತ ಫೀಲ್ ಆಗುತ್ತೆ ಎಷ್ಟೊಂದು ಸತಿ. ಈಗ ನನಗೆ ಗೊತ್ತಿರೋರು ಎಷ್ಟೊಂದು ಜನ ಇದ್ದಾರೆ, ನನ್ನ ಫ್ರೆಂಡ್ಸೇ, ಎಲ್ರದ್ದು ಕಂಪ್ಲೇಂಟ್ ಅದೇನೆ. ಅಂದರೆ ಈಗ ತೆರೆ ಮುಂದೆ ಬರೋರ್ಗೂ ತೆರೆ ಹಿಂದೆ ಕಷ್ಟಪಟ್ಟು ವರ್ಕ್ ಮಾಡೋರ್ಗು ತುಂಬ ಡಿಫ್ರೆನ್ಸ್ ಮಾಡಿ ನೋಡೋದು, ಅಥವಾ ಈವನ್ ಫಿನಾನ್ಷಿಯಲಿ ಕೂಡ. ಅದು ನಿಮಗೆ ಹೇಗೆ ಅನಿಸುತ್ತೆ, ನೀವು ಒಂದು ಇಂಡಸ್ಟ್ರಿ ಒಳಗಡೆ ಇದ್ಕೊಂಡು ನೋಡೋರಾಗಿರೋದ್ರಿಂದ? ಅಂದರೆ ಅದು ಆಗ್ತಾ ಇರೋದು ನಿಜನೇ, ಬಟ್ ಈಗ ತೆರೆ ಮೇಲಿರೋರಿಗೆ ಅದು ಫೇಸು. ಆ್ಯಂಡ್ ನಾವು ಅಲ್ಟಿಮೇಟ್ ನಾವು ಏನು ಕತೆ ಬರೆದ್ರೂ ಅದು ಪಾತ್ರವಾಗಿ ಆ ಫೇಸಿಂದನೇ ಕಾಣಬೇಕಾಗಿರೋದು. ಜನ ನೋಡೋದು ಕೂಡ ಅದನ್ನೇ. ಸೊ ಅದು ಇಷ್ಟ ಆದಾಗ, ಅದೊಂದು ಪಾತ್ರ ಕನೆಕ್ಟ್ ಆದಾಗ ಅವ್ರಿಗೊಂದು ಸ್ಟಾರ್ ವ್ಯಾಲ್ಯೂ ಬರುತ್ತೆ, ಅಥವಾ ಅದನ್ನು ಬೇಕು ಅಂತ ನೋಡ್ತಾರೆ. ಸೊ ಈಗ ಅದೇ ಥರ ಒಂದು ಒಳ್ಳೊಳ್ಳೆ ಕತೆಗಳು ಬಂದಾಗ ಆ ಕತೆ ಮಾಡಿದವನಿಗೂ ಒಂದು ಸ್ಟಾರ್ ವ್ಯಾಲ್ಯೂ ಬಂದೇ ಬರುತ್ತೆ. ಸೊ ನಾವು ಕಂಟಿನ್ಯೂಸ್ ಎಫರ್ಟ್ ಹಾಕಬೇಕು. ಆ್ಯಂಡ್ ಆಬ್ವಿಯಸ್ಲಿ ಒಂದು ಸಿನಿಮಾ ಗೆಲ್ತು ಅಂದರೆ ಸಿನಿಮಾದ ಕಂಪ್ಲೀಟ್ ಎಲ್ಲ ತಂಡಗಳು ಡಿಪಾರ್ಟ್ಮೆಂಟ್ಗಳು ಗೆದ್ದಂಗೆ, ಯಾವುದೋ ಒಬ್ಬ ವ್ಯಕ್ತಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೇನೆ ನಮಗೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಬರೆದಾಗ ನಾವು ಒಳ್ಳೆ ಕತೆ ಬರೆದಾಗ ಖಂಡಿತ ಅದು ಆಗುತ್ತೆ. ಆ್ಯಂಡ್ ಕತೆಗಳ ಬಗ್ಗೆ ಗಮನ ಕೊಡಬೇಕಾದ ಅಗತ್ಯ ಇದೆ. ಅಂದರೆ ನಾವು ಯಾವುದೇ ಏಕತಾನತೆ ಕಾಣಿಸ್ಬಾರ್ದು. ಸಿನಿಮಾ ಯಾವುದೇ ಒಂದೇ ರೀತಿಯ ಚಲನಚಿತ್ರಗಳಿಂದ ಇಂಡಸ್ಟ್ರಿ ಬೆಳೆಯಲ್ಲ. ನಿಜ, ಹೊಸ ಹೊಸ ಕತೆಗಳು ಬರಬೇಕು. ಕತೆದೇ ಕೊರತೆ ಇದೆ ಅಂತ ಅನ್ಸೋದು ನನಗೆ. ಓಕೆ. ರಾಜು ಸರ್, ನಿಮ್ಮ ಕೆರಿಯರ್ ಇವಾಗ DOP ಆಗಿ ಚೂಸ್ ಮಾಡಿದ್ದೀರಾ. ಸ್ಟಾರ್ಟಿಂಗಿಂದ ಒಂದಷ್ಟು ಡಿಫ್ರೆಂಟು, ಅಂದರೆ ಸೀರಿಯಲ್ಸ್ ಆಗಿರ್ಬೋದು, ಅಥವಾ ಡಾಕ್ಯುಮೆಂಟ್ರೀಸ್ ಆಗ್ಬೋದು, ಎಲ್ಲ ಮಾಡ್ಕೊಂಡು ಬಂದು ಇವಾಗ DOP ಆಗಿ ನಿಂತೀರಾ ಫೈನಲ್. ಈ ಜರ್ನಿಗೆ ಎಷ್ಟು ವರ್ಷ ಹಿಡೀತು ಟೋಟಲ್ ಆಗಿ ಫಸ್ಟ್ ಮೂವಿ ಮಾಡೋದಕ್ಕೆ ಅಂತ? 12 ವರ್ಷ ಆಯಿತು. 12 ವರ್ಷ. ಸೊ ಏನೇನಿತ್ತು ನಿಮಗೆ ಚಾಲೆಂಜಸ್ ಅಂತ? ಎಲ್ಲ ಕಂಪ್ಲೀಟ್ ಕಲಿಕೆನೇ ಇದು. ನಾನು ಲೈಟ್ ಮ್ಯಾನ್ ಆಗಿದ್ದಾಗಲೂ ಅದು ಪ್ರತಿ ಸೀನು, ಪ್ರತಿ ಬೇರೆ ಬೇರೆ ಕ್ಯಾಮ್ರಾಮ್ಯಾನ್ಸ್ಗಳ ಜೊತೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ, ಅದೆಲ್ಲ ನೋಡಿ ಕಲ್ತಿದ್ದು. ಪ್ಲಸ್ಸು ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದಾಗಲೂ ಅಷ್ಟೇ, ಒಬ್ಬೊಬ್ರದ್ದೊಂದು ಟೇಸ್ಟ್ ಇರುತ್ತೆ, ಅವ್ರ ಜೊತೆ ಕೆಲಸ ಮಾಡಿದ್ದು. ಆಮೇಲೆ ನಾವು ಕ್ಯಾಮ್ರಾ ವರ್ಕ್ ಮಾಡಬೇಕಾದ್ರೆ ನಮ್ಮದೇ ಆದ ರೀತಿ ಮಾಡಬೇಕು. ಅವ್ರದ್ದೆಲ್ಲ ನೋಡಿದ್ಕಿಂತ ಇನ್ನೇನು ಡಿಫ್ರೆಂಟಾಗಿ ಏನು ಮಾಡ್ಬೋದು ಆ ರೀತಿ ಎಲ್ಲ ಯತ್ನ ಮಾಡಬೇಕು. ಸೊ ಈ ರೀತಿ. ಓಕೆ ಸರ್, ನಿಮ್ಮದು ಕೂಡ ಫಸ್ಟ್ ಪ್ರೊಡಕ್ಷನ್ ಅಂತ ಅಂದ್ಕೊಳ್ತೀನಿ. ಹೌದು ಮೇಡಮ್. ಅಂದರೆ ನಮ್ಮದು ಫಸ್ಟ್ ಪ್ರೊಡಕ್ಷನ್ ಆದ್ರೂ ಒಂದು ಸರಿ ಶೂಟಿಂಗ್ ಮಾಡಿ ಎಲ್ಲ ಆದಮೇಲೆ ಒಂದು ಟೀಸರ್ ಥರ ಬಿಟ್ಟು ನಾವು ಬಿಟ್ಟಾಗ ತುಂಬ ರೆಸ್ಪಾನ್ಸ್ ಬಂತು. ಯೂಟ್ಯೂಬರ್ಸ್ ಎಲ್ಲ ನಾವೇನು ಏನೇನು ಹೇಳಕ್ಕೆ ಹೋಗಿಲ್ಲ, ಬಟ್ ಅವರೇ ರಿವ್ಯೂ ಮಾಡಿ ಒಳ್ಳೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಜನಗಳಿಗೆ ಯಾವಾಗ ಬರುತ್ತೆ ಅಂದರೆ ಆಡಿಯನ್ಸು ಕೇಳ್ತಾಯಿದ್ರು, ಯಾವಾಗ ಬರುತ್ತೆ ಇದು, ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಅನ್ನೋ ಥರ ಕಾನ್ಫಿಡೆಂಟ್ ಬಂತು ಮೇಡಮ್. ತುಂಬ ಖುಷಿ ಆಯಿತು ನಮಗೆ. ನಾವು ಇದು ಮಾಡಲೇಬೇಕು, ನಮ್ಮದು ಇನ್ನೂ ಛಲ ಬಂತು. ಆವಾಗ ಡೈರೆಕ್ಟ್ರ್ ಹೇಳಿದರು, ನೀವೇನು ಯೋಚನೆ ಮಾಡಿಬಿಡಿ ಸರ್, ಒಳ್ಳೆ ಫಿಲಮ್ ಮಾಡೋಣ ಅಂತ ಹೇಳಿದರು. ನಾವು ಅದಕ್ಕೆ ಜಾಸ್ತಿ ಎಲ್ಲ ತಲೆ ಕೆಸಡಕ್ಕೆ ಹೋಗಿರಲಿಲ್ಲ, ಬಟ್ ಅವರಿಗೆ ಬಿಟ್ಬಿಟ್ಟಿದ್ವಿ ನಾವು, ನೀವು ಚೆನ್ನಾಗಿ ಮಾಡಿ, ನಮ್ಮ ಸಪೋರ್ಟ್ ಇದೆ ಅಂತ. ಆ ಥರ. ನೀವು ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡಿದ್ರಿಂದ ಈ ಸಿನಿಮಾಯಿಂದ ಏನು ಕಲ್ತ್ರಿ ಸರ್? ಅಂದರೆ ಪ್ರೊಡಕ್ಷನ್ ವೈಸು. ಪ್ರೊಡಕ್ಷನ್ ಎಲ್ಲ ತಾಳ್ಮೆ ಇರಬೇಕಷ್ಟೇ ಮೇಡಮ್. ತಾಳ್ಮೆ ಮೇಯ್ನಾಗಿ ತಾಳ್ಮೆ ಇರಬೇಕಷ್ಟೇ. ಯಾವುದಕ್ಕೂ ಒಂದು ಸಕ್ಸಸ್ ಸಿಗಬೇಕಂದ್ರೆ ತಾಳ್ಮೆ ಇರಬೇಕು. ಆ ತಾಳ್ಮೆ ನಮ್ಮಲ್ಲಿ ಇತ್ತು ಅಂತ ಅನಿಸ್ತಿದೆ ನನಗೆ. ಅದಕ್ಕೆ ಕಷ್ಟ ಇರುತ್ತೆ ಪ್ರೊಡಕ್ಷನ್ ಅಂತ ಹೇಳಿದ್ರೆ. ಈಗ ನಾವೇನು ಯಾವಾಗಲೂ ದುಡ್ಡು ಇಟ್ಕೊಂಡು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ ಅಲ್ವಾ? ಅದೇ ಆ ಥರನೇ ಏನೋ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಹಂಗೆ ಇರುತ್ತಲ್ವ, ಅದೆಲ್ಲ ಹಾಕಿ ಮಾಡಿದ್ವಿ. ಪ್ಯಾಷನ್ ಇತ್ತು. ನಮ್ದೇನಾಗತ್ತೆ ಅಂದರೆ ಸ್ಟಾರ್ ಕಾಸ್ಟ್ ಅಂತ ಯಾವುದೂ ಇಲ್ಲ, ಸ್ಟಾರ್ ಕಾಸ್ಟ್ ಯಾವುದೂ ಇಲ್ಲವಲ್ಲ ಅಂತ ಇದಾಯಿತು. ಹಾಗೆ ಫ್ರೀಡಮ್ ಕೊಡೋದಿದೆಯಲ್ಲ ನಿಮಗೆ, ನೀವು ಮಾಡಿ ಚೆನ್ನಾಗಿ ಕೊಟ್ಟಿದ್ದಾರೆ, ಅದು ಮುಖ್ಯ. ನಾನು ಕೂಡ ಡೈರೆಕ್ಟ್ರ್ ಅದೇ ಕೇಳ್ತಿದ್ದೆ, ಸಾಂಗ್ ಇದೆಯಾ, ಫೈಟ್ ಇದೆಯಾ ಇದರಲ್ಲಿ. ಯಾಕಂದ್ರೆ ನೇಚರ್ ಮತ್ತು ಆ ಬ್ಯೂಟಿ, ಇವ್ರ ಶಾರ್ಟ್ಸು ಎಲ್ಲ ನೋಡಿದಾಗ ಇದರಲ್ಲಿ ಒಂದು ಸಾಂಗ್ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತಲೇ ಅನಿಸುತ್ತೆ ಆ ಟ್ರೈಲರ್ ನೋಡಿದಾಗ. ಯಾಕಂದ್ರೆ ಆ ವಿಜುವಲ್ಸ್ ಟ್ರೀಟ್ ಅಷ್ಟು ಚೆನ್ನಾಗಿದೆ ಅದರಲ್ಲಿ. ಹಾಗಾಗಿ ಅಂದರೆ ಕತೆಗೆ ನೆಸೆಸಿಟಿ ಇಲ್ಲ ಅಂದಾಗ ಆಬ್ವಿಯಸ್ಲಿ ನಿಮ್ಮ ಥರ ಒಂದಷ್ಟು ಫ್ರೀಡಮ್ ಕೊಡೋದು ಕೂಡ ಇಂಪಾರ್ಟೆಂಟು ಡೈರೆಕ್ಟ್ರಿಗೆ.
ತುಂಬ ಖುಷಿ ಆಯಿತು ಸರ್. ಟೀಮ್ಗೆ ನೀವು ಕೊಡ್ತಾ ಇರೋ ಸಪೋರ್ಟು, ಟೀಮ್ ಅವ್ರು ನಿಮಗೆ ಕೊಟ್ಟಿರೋ ಸಪೋರ್ಟ್ ಎಲ್ಲ ನೋಡಿ ತುಂಬ ಒಳ್ಳೇದಾಗಲಿ ಸಿನಿಮಾಗೆ. 3 ಜನಕ್ಕೂ ತುಂಬಾ ಒಳ್ಳೇದಾಗಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಹಾಗೆ ನಮ್ಮ ಆಡಿಯನ್ಸಿಗೆ ಹೇಳ್ಬಿಡಿ ನೀವೇ. ಜನವರಿ 31ಕ್ಕೆ ಸಿನಿಮಾ ಬರ್ತಾ ಇದೆ ಕಾಡು ಮಳೆ. ಯಾಕೆ ನೋಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದರೆ ಇದೊಂದು ನಿಜವಾಗ ಒಂದು ಅನುಭವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಸಿನಿಮಾ. ಮೊಬೈಲಲ್ಲಿ ಮುಂದೆ ಬರ್ಬೋದು, ಟಿ ವಿಲಿ ಮುಂದೆ ಬರ್ಬೋದು. ಅದಕ್ಕಿಂತ ಮುಂಚೆ ನಿಜವಾಗೂ ಥಿಯೇಟ್ರಲ್ಲೇ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಫ್ಯಾಮಿಲಿ ಜೊತೆ ಜನವರಿ 31ಕ್ಕೆ ಸಿನಿಮಾ ಥಿಯೇಟ್ರ್ಗಳಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನೀವು ಅದೇ ಎಲ್ಲರಿಗೂ ನಮಸ್ಕಾರ. ಇದೇ ಜನವರಿ 31ಕ್ಕೆ ಎಲ್ಲ ಥಿಯೇಟ್ರ್ಗಳಿಗೆ ಬರ್ತಾಯಿದೆ. ನಿಮ್ಮ ಮನೆ ಹತ್ತಿರ ಎಲ್ಲೆಲ್ಲ ಟ್ಯಾಕೀಸ್ಗಳಿರ್ತದೋ, ಥಿಯೇಟ್ರ್ಗಳಿರ್ತದೋ ಅಲ್ಲಿ ಬಂದು ಎಲ್ಲರೂ ಟ್ಯಾಕೀಸ್ಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ. ನೀವು ಒಂದ್ಸರಿ ಕರೆದ್ಬಿಡಿ ಸರ್. ಇದೇ ಜನವರಿ 31ಕ್ಕೆ ಥಿಯೇಟರ್ಗೆ ಬರ್ತಾ ಇದ್ದೀವಿ, ನೋಡಿ ಆರೈಸಿ. ಥ್ಯಾಂಕ್ ಯು.